ವೆಲ್ಕಮ್ ಬ್ಯಾಕ್ ಟು ತರ್ಲೆ ಭೀಮಣ್ಣನ ತರ್ಲೆ ಕಾಮಿಡಿಗಳು. ನೋಡಿರಿ, ಎಂಜಾಯ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಈಗೇನಮ್ಮ ಇಬ್ರು ಕಟ್ತಿರೋ ಫೈನಾ? ಹಾ, ಕಟ್ಬೇಕಾ ಸರ್? ನನ್ನ ಕರ್ಮ ಈ ಕಿರ್ಬೋಕಿಗೆ ಕಟ್ತೀನಿ ಬಿಡಿ ಸರ್. ಭಿಕ್ಷೆಗೆ ಹಾಕಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ಟು ನಾನೇ ಫೈನ್ ಕಟ್ತೀನಿ. ನನಗ್ಯಾಕೆ ಭಿಕ್ಷೆ ಕೊಡ್ತೀಯಾ? ನಿನಗೆ ಬೇಕಾದ್ರೆ ಕೊಡ್ತೀನಿ ಭಿಕ್ಷೆನ. ಕೈ ಹಿಡ್ಕೊ ಹಿಂಗೆ ಒಟ್ಟು ಪಪ್ಪ ಪಪ್ಪ ಅಮ್ಮದೇ 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 ಅಂತ ಅಂದ್ಬಿಟ್ಟು. ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ? ಅಲ್ಲ ಸರ್, ಮತ್ತೆ ನೋಡಿ ಭಿಕ್ಷಕರಿಗೆ ಹಾಕ್ತೀನಿ ಹಂಗ ಹಾಕ್ತೀನಿ ಅಂತಾಳಲ್ಲ, ಮತ್ತೆ ಇವಳ್ದು ಎಷ್ಟು ಕೊಬ್ಬು ದುರಂಕಾರ ಅನ್ಬೇಕಂತೀನಿ. ನನಗೆ ಕೊಬ್ಬು ದುರಂಕಾರ? ನಿನಗೆ ಕೊಬ್ಬು ದುರಂಕಾರ ನನ್ನ ಕಡೆನೇ ಕೇಳ್ತೀಯಾ? ಅದಕ್ಕೇನೆ ಭಿಕ್ಷೆ ಕೊಡ್ತೀನಿ, ಫೈನ್ ಕಟ್ತೀನಿ ಅಂತ ಹೇಳ್ತಾ ಇರೋದು. ಅಯ್ಯೋ ಕರ್ಮವೇ ರೀ. 306 ಸರ್, ನಾನು 506 ಸರ್. ಮೊದಲು ಇವರಿಬ್ರು ಫ್ಯಾಮಿಲಿ ಒಳಗ ಒಬ್ರು ಯಾರಾದ್ರೂ ಮೆಂಬರ್ಸ್ನ ಕರೆಸ್ರಿಪ್ಪ. ಇವ್ರಿಬ್ರು ತಲೆ ತಿನ್ನೋದು ನನಗೆ ಸಾಕಾಗೈತಿ. ತಲೆ ಬೇರೆ ಸಿಡಾಗೈತಿ. ಸ್ಯಾರಿಡಾನ ತಂಬರ್ರಿಪ್ಪ, ಇಲ್ಲ ಅನಾಸಿಕ್ಕರ ತಂಬರಿ, ಇಲ್ಲ ಡೋಲೋ 15 ತಂಬರಿ. ಅಯ್ಯೋ, ಯಾವ್ದೋ ಸುಡ್ಗಾಡ್ ಸಿದ್ದ ಮತ್ತೆ ಟ್ಯಾಬ್ಲೆಟ್ಸ್ ತಂದು ಕೊಡ್ರಿ, ನುಂಗುತ್ತೀನಿ. ಸರ್, ಅಂತವೆಲ್ಲ ತಗೋಬಾರ್ದು ಸರ್. ಒಮ್ಮಕ್ಕ ತಗೊಂಡ್ರ ಚಟ್ಟ ಕಟ್ಬೇಕಾಗುತ್ತೆ ಸರ್ ನಿಮ್ಗ. ಏನೋ ಹ್ಞೂನ್ರಿ ಸರ, ಮತ್ತೆ ಇನ್ನೇನಾಗತ್ರಿ? ಸಲಾಡನು ಬೇಕಂತ್ರಿ, ಅನಾಸಿಕ್ಕು ಬೇಕಂತ್ರಿ, ಅದೇನು ಡೋಲೋ 15. ಅಯ್ಯೋ ಶಿವನಿ, ಅದನ್ನು ತಗೊಂಡ್ರ ಚಟ್ಟ ಕಟ್ಲಾರ್ದ ಇನ್ನೇನು ಕಟ್ತೀರಿ? ಏನು ದೊಡ್ಡ ಬ್ಯಾಂಕ್ ಬಿಲ್ಡಿಂಗ್ ಮಾಡ್ತೀರ ಮತ್ತೆ? ಹಾ ಸರ, ನಾಳೆ ನಿಮ್ಮ ಹೆಂಡತಿ ಮಕ್ಕಳನ್ನ ಯಾರೀ ನೋಡ್ಕೊಂತಾರೆ? ದೇವ್ರೇ, ಎಂತ ಕರ್ಮಪ್ಪ ನಂದು. ಅಯ್ಯೋ ಸರ್, ಪಾಪ ಪಾಪ, ಅಳ್ಬೇಡ್ರಿ ಸರ್, ಅಳ್ಬೇಡ್ರಿಪ್ಪ. ನೀವೊಬ್ರಿ ನೋಡ್ರಿ, ತಾಯಿ ಕರಳಿರುವಂತಹ ಹೆಣ್ಮಗಳು. ಸರ, ಅದು ತಾಯಿ ಕರಳಲ್ಲ ರೀಪ್ಪ, ರಾಕ್ಷಸಿ, ಬ್ರಹ್ಮ ರಾಕ್ಷಸರಿ. ಏಕಿ ನಾನಲ್ಲ ಬ್ರಹ್ಮ ರಾಕ್ಷಸಿ, ನೀವು ಬ್ರಹ್ಮ ರಾಕ್ಷಸಿ. ನನ್ನ ಬಾಯ್ ಫ್ರೆಂಡ್ಗೆ ಸ್ಕ್ರಾಪ್ ಮಾಡ್ಬಿಟ್ಟಿದೀಯಾ? ನಿನ್ನ ಗರ್ಲ್ ಫ್ರೆಂಡ್ ಕೈ ಕಾಲು ಮಾಡ್ಕೊಂಡು ಹೋಗ್ಬಾರ್ದ, ಕಾಲು ಮಾಡ್ಕೊಂಡು ಹೋಗ್ಬಾರ್ದ, ಅದಕ್ಕೆ ತಿರ್ಕೊಂಡು ಹೋಗ್ಬಾರ್ದ. ಹೌದ್ರ ಬಾಡಿ ಎಲ್ಲ ಕಚ 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 ಅಂತ ಅದೇನು ಅಂತಾರಲ್ಲ, ಹಾ ಚಿಕನ್ ಹಂಗ ಕಚ 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 ಅಂತ ಕಟ್ ಮಾಡಬಾರ್ದ. ಏನಂದಿ ಬ್ರಹ್ಮ ರಾಕ್ಷಸಿ? ನನ್ನ ಗರ್ಲ್ ಫ್ರೆಂಡ್ಗೆ? ಹಾ, ಅವಳಿಗೆ ಏನಂತೀಯ? ಸ್ಕ್ರ್ಯಾಚ್ ಆಗ್ಬೇಕಾ? ಕೈ ಕಾಲು ಮುರಿಬೇಕಾ? ಏನು ಕಚ 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 ಅಂತ ಕಟ್ ಮಾಡ್ಬೇಕಾ? ನಿನ್ನ ಬಾಯ್ ಫ್ರೆಂಡಿಗೆ ಸ್ಕ್ರ್ಯಾಪ್ ಆಗಲಿ, ಅವನ ಮೇಕಪ್ ಎಲ್ಲ ಹಾಳಾಗಲಿ, ಅವನ ಕಿವಿ ಹಿಂಡಲಿ, ಅವನ ಕೈ ಕಾಲು ಹಾಗೆ ಟ್ರಿಕ್ ಅಂತ ಮುರಿದ್ಬಿಟ್ಟು ಮೇಲೆ ನೇತಾಕ್ಲಿ, ಹಂಗಾಗಬೇಕು ನಿನ್ನ ಬಾಯ್ ಫ್ರೆಂಡ್ಗೆ. ಇದು ನನ್ನ ಶಾಪ. ಹೋಗ್ತೀನಿರಿಪ್ಪ. ಅಯ್ಯೋ ಸರ್, ಎಲ್ಲಿ ಹೋಗ್ತೀರಿ? ಎಲ್ಲರ ಅನಾಥಾಶ್ರಮಕ್ಕೆ ಸೇರ್ತೇನ್ರಿಪ್ಪ, ಇಲ್ಲ ದೂರದ ಹೋಗ್ಬಿಡ್ತೀನಿ. ಇವ್ರಿಬ್ರದು ನನಗೆ ತಳಾಕಿ ಆಗ್ತಲ್ಲ, ಸಮಸ್ಯೆ ಬಗೆಹರಿಕೆ ಆಗ್ತಾ ಇಲ್ಲ. ಯಾಕಾದ್ರೆ ಇವ್ರಿಬ್ರು ಹಿಡ್ಕೊಂಬಂದ್ರಿಪ್ಪ, ಸುಮ್ಮನೆ ಬಿಟ್ಟರೆ ಬಿಡಬೇಕಿಲ್ಲ. ಮೊದಲು ನಮ್ಮ ಕಡೆ ಫೋನ್ ಬರೆಸ್ಕೊಂಡು ಅವ್ರ ಮನೆಯವ್ರು ಯಾರು ಕಳಿಸ್ರಿ, ಇಲ್ಲ ಅಂದ್ರೆ ನನ್ನ ಪೇಷಂಟ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬೇಕಾಗತ್ತ. ಹಾ, ಆಯ್ತು ಸರ್, ಆಯ್ತು. ಏನಂದ್ರಿ? ತಂದೋನ ತಾನನ ತನನ ತಾನನ ತಂದಾನ ತಾನನ ತನನ ತಾನನ. ಏನು? ಹಾವಾನು ಕಚ್ಚಬಾರ್ದ, ಚೇಳನು ಕುಕ್ಕಬಾರ್ದ, ನಾಗರ ಜ್ವರ ಬಂದು ಎಲ್ಲವೂ ನಿನಗೆ ಬಂದೊಂದು ಕಚ್ಚಬಾರ್ದ. ಸ್ಟಾಪ್. ಅಯ್ಯೋ ಸರ್, ನಿಮ್ಗೇನಾರು ಹುಚ್ಚಿಗೆ ಸಿಡುತ್ತನ್ರಿ? ಹುಚ್ಚಿಡದ ಬಾಕಿರಿಪ್ಪ. ಇವ್ರಿಬ್ರು ನಮ್ಮ ಮಧ್ಯ ಹಾಕ್ರಿ. ಗುಡ್ ಈವ್ನಿಂಗ್ ಸರ್. ಹಾ, ಗುಡ್ ಈವ್ನಿಂಗ್ ಸರ್. ನೀವಿಷ್ಟು ದೂರ ಬರ್ಲೇಬೇಕಲ್ರಿ ಮತ್ತ? ಹೌದನ್ರಿ ಸರ್. ಒಂದು ಫೋನ್ ಮಾಡಬಾರ್ದನ್ರಿ, ನಾನು ಅಲ್ಲೇ ಬರ್ತಿದ್ದೆ. ಬರ್ತಿದ್ರಿ. ಈಗ ನನ್ನ ಕೆಲಸ ಐತೆ ನೋಡು, ಅದಕ್ಕೆ ನಾ ಬಂದಿರೋದು. ಹಾ ಸರ್, ಹೇಳಿ. ನೀವು ಒಂದು ಚಿಟಿಕೆ ಹೊಡೆದ್ರೆ ಸಾಕು ಸರ್, ಯಾಕೆ ಕೆಲಸ ಮಾಡ್ಬೇಕು ಹೇಳ್ರಿ, ಪಟ 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 ಅಂತ ಮಾಡಿ ಮುಗಿಸ್ಬಿಡ್ತೀವಿ. ಹಾ ಹೇಳಿ ಸರ್. ನಮ್ಮ ಅಪ್ಪ ಅಮ್ಮನ್ನ ಸ್ವಲ್ಪ ನನ್ನ ಜೊತೆ ಕಳಿಸ್ತೀರೇನ? ಓ, ನಿಮ್ಮ ಅಪ್ಪ ಅಮ್ಮನ ಸರ್? ಯಾಕೆ ಸರ್, ಮನೇಲಿಲ್ಲನ? ಓ, ಜಗಳ ಮಾಡ್ಕೊಂಡು ಏನಾದರೂ ಊರಿಗೆ ಹೋಗ್ಯಾರನ್ರಿ? ಮತ್ತೆ ಫೋನ್ ಮಾಡಿ ಕೇಳತ್ತಿಲ್ರಿ ಎಲ್ಲದಾರ ಏನಂತಂದು? ಅದು ನೋ ಟೆನ್ಷನ್ ಸರ್, ಎಲ್ಲದಾರ ಏನದಾರ ಅಂತ ನಾನೇ ಹುಡುಕಿ ಹೇಳ್ತೀನಿ. ಹೌದು, ಅವ್ರದ್ದು ಫೋಟೋ ಗಿಟ ಇದ್ರೆ ಕಳಿಸಿದ್ರೆ ನಂಗೆ ಚಲೋ ಆಗಿತ್ತು ಸರ್. ನಾನು ಇಮೇಲ್ಗೆ ಕಳಿಸ್ತೀರೇನ? ಸರ್ ಯಾಕ್ರಿ ಫೋಟೋ ಕಳಿಸ್ರಿ? ಯಾಕ್ರಿ ಫೋಟೋ ತಂದಿಲ್ಲನ? ಹಾ ಬಿಡ್ರಿ, ಫೋಟೋ
ಅಂದಿಲ್ಲ ಅಂದ್ರೆ ಅವ್ರು ಹೆಂಗದಾರ ಅಂತ ಹೇಳ್ರಿ. ನಾನೇ ಅರ್ಥ ಮಾಡ್ಕೊಂಡ್ಬಿಡ್ತೀನಿ ಅವ್ರು ಹೆಂಗಿದಾರ ಏನು ಎಂತ ಅಂತ ಅಂದ್ಬಿಟ್ಟು ನಾನು ಒಂದು ಫೋಟೋ ಹೊಡೆದ್ಬಿಟ್ಟು ಎಲ್ಲ ಕಡೆ ಅಂಟಿಸ್ಬಿಡ್ತೀನಿ. ಇವ್ರ ಅಪ್ಪ ಅಮ್ಮ ಎಲ್ಲೋ ಮಿಸ್ ಆಗಿದ್ದಾರೆ, ಜಗಳ ಮಾಡ್ಕೊಂಡು ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಹೌದ್ರಿ? ಹಾಂ ಹಾಂ ಹಾಂ, ಹಂಗಂದ್ರೆ ನಾನು ಅವರು ಸ್ಟ್ರಕ್ಚರ್ ಎಲ್ಲ ಹೇಳ್ಬಿಟ್ರೆ ನೀವು ಅವ್ರನ್ನ ಕಡೆ ಹಿಡಿತೀರಲ್ಲ? ಎಸ್ ಸರ್, ಅಫ್ಕೋರ್ಸ್. ನಾನಂತ ಕೆಲಸ ಮಾಡಿ ಸರ್ ಎಲ್ಲ ತಿಳಿಯದ ಕೂದಲನಿಗೆ ಕಳ್ಕೊಂಡ್ಬಿಟ್ಟಿದ್ದೀನಿ ಸರ್. ಅಯ್ಯೋ ರೀ, ಎಸಿನಾ ಪಿಸಿ, ಅಯ್ಯೋ ಯಾರೋ ಒಬ್ರು ರೀ, ಬಿಡ್ರಿ ಪಾಪ ಅವ್ರಿಗೆ ಯಾಕೆ ಟೆನ್ಷನ್ ಕೊಡತ್ತೀರಿ? ಸರಿ ಸರಿ, ನೀವು ಹೇಳ್ರಿ ಅದು ಹೆಂಗದಾರ ಅವರು, ಅವ್ರ ಅಪ್ಪ ಅಮ್ಮ, ಅವ್ರು ಹೆಂಗಿರ್ಬೋದು ಅಂತ ನಿಮ್ಮ ಕಡೆ ಊಹೆ ಮಾಡ್ಕೊಂಡು ಹೇಳಿದ್ರೆ ನಾವು ಆ ಊಹೆ ತನನ ಅವ್ರು ಹೆಂಗಿರ್ಬೋದು ಅಂತ ಫೋಟೋನ ಇದು ಮಾಡಿಸ್ತೀವಿ. ಹೌದ್ರಿ? ಹಾಂ, ಸ್ಟಾರ್ಟ್ ಮಾಡಿ ಸರ್. ಅಫ್ಕೋರ್ಸ್, ಸ್ಟಾರ್ಟ್ ಮಾಡಿ. ಹೇಗಿರ್ಬೋದು? ಒಬ್ಬ ವ್ಯಕ್ತಿ, ಅವರು ಕೈಕಾಲು ಸಣ್ಣ, ಹೊಟ್ಟೆ ಡುಮ್ಮ, ತಲೆಗೆ ಟೋಪಿ, ಮೈಗೆ ಜುಬ್ಬ, ಅಂತ ವ್ಯಕ್ತಿನ ಸ್ಟ್ರಕ್ಚರ್ ತೋರಿಸ್ರಿ. ಅಯ್ಯೋ ಸರ್, ಇದು ಗಂಡ್ಮಕ್ಳು ಅಂದಂಗಾಯ್ತು. ಜುಬ್ಬ ಅಂದ್ಬಿಟ್ರಲ್ಲ, ಸಾರಿ ಸರ್, ಅದು ಗಂಡ್ಮಕ್ಳದೆ. ಹೌದು, ಅವ್ರ ಕಣ್ಣು, ಅವ್ರ ಮೀಸೆಗಳು ಹೆಂಗಿತ್ತು, ಅವ್ರ ಬಾಯಿ, ಅದನ್ನೆಲ್ಲ ಹೇಳಿಲ್ಲಲ್ಲ ಸರ್? ಓ, ಕಣ್ಣು ಹೇಳ್ಬೇಕಾ? ಕಣ್ಣು ಕೋಳಿ ಕಣ್ಣು ರೀ, ಬಾಯಿ ಒಂಥರ ಇಟ ಇಲಿ ಬಾಯಿ ಇರ್ತಲ್ರಿ, ಹಂಗೈತ್ ನೋಡ್ರಿ. ಮೀಸೆ ಉದ್ದಗೈತಿ, ಏನ್ ಪೊಲೀಸ್ ಆಫೀಸರ್ ಏನೋ ಅನ್ನೋ ಗತೆ ಮೀಸೆ ಬಿಟ್ಟಿದ್ದಾರೆ. ಅದ ಗರಡಿ ಒಳಗ ಕೆಲಸ ಮಾಡ್ತಿರ್ತಲ್ರಿ ಅದ ಮೈ ಕರ್ಗಸಾಕ ಏನೋ ಮಾಡಾಕಂತ ಮಾಡ್ತಾರಲ್ಲ ಗರಡಿ ಒಳಗ ಶ್ರಮ ವಹಿಸಿ, ಹಂಗೆ ಐತ್ ನೋಡ್ರಿ ಮೀಸೆಗಳು ಅವ್ರದ್ದು. ಅವ್ರು ಹೇಳಿರೋದು ಎಲ್ಲ ಸ್ಟ್ರಕ್ಚರು ಇಲ್ಲೇ ನಿಂತವಲ್ಲ, ಕುಳ್ಕ ವ್ಯಕ್ತಿ ಇವಂದ ಮತ್ತೆ ಸರ್. ಅವ್ರ ಹೈಟು ವೇಟು ಅಂತ ಏನು ಹೇಳಿಲ್ಲಲ್ರಿಪ್ಪ? ಅವ್ರ ಹೈಟು ವೇಟ್ ಸ್ವಲ್ಪ ಹೇಳ್ರಲ್ಲ. ಹೈಟು 5.6, ವೇಟು, ಅಯ್ಯೋ ಮಗನ, ಸ್ಟಾಪ್ ಸುಮ್ನಿರಿಪ್ಪ. ಸ್ಟಾಪ್ ಅನ್ನಕ್ರಲ್ಲ, ಮಗ ಅನ್ನಕ್ರಿ. ಯಾರವ್ರನ್ನ ಮಗಗ ಹಂಗೆಲ್ಲ ಮಗ ಅನ್ನಕ್ ಹೋಗ್ಬಾರ್ದ್ರಿಪ್ಪ, ಸುಮ್ನಿರಿ. ಅಯ್ಯೋ ಬಿಡಿ ಸರ್. ಇನ್ನ ನೆಕ್ಸ್ಟ್ ನಿಮ್ಮ ತಾಯಿ ಬಗ್ಗೆ ಹೇಳ್ಬಿಡಿ ಸರ್. ನಮ್ಮ ತಾಯಿ ನೋಡಾಕೆ ವೇಟಲ್ಲಿ ಸ್ವಲ್ಪ ಜಾಸ್ತಿನೇ ಇದ್ದಾರೆ, ಅಂದ್ರೆ ವೇಟ್ ಅವ್ರದ್ದು. ಸ್ಟಾಪ್ ಇಲ್ಲ ಅಂದ್ರೆ ಒಂದು ಮಾತು ಹೊರಗೆ ಬಂದ್ರೆ ಏನ್ರಿ ಮೇಡಮರ, ನಮ್ಮ ಆಫೀಸರ್ಗೆ ನ್ಯಾಲ್ಗಿ ಕೇಳ್ತೀನಿ ಅಂತೀರಾ? ಹಾ ಸರ್, ಇವನು ನನ್ನ ಮಗ ರೀ. ಹೌದು ಅವನು ನನ್ನ ಮಗ ಸರ್. ಇವರಿಬ್ರು? ಹ್ಞೂನ್ರಿಪ್ಪ, ಇವರೇ ನಮ್ಮಪ್ಪ, ಇವರೇ ನಮ್ಮಮ್ಮ. ಹಾ, ಇಷ್ಟು ಜಗಾಡ್ಕೊಂಡು ಇಲ್ಲಿ ಬಂದು ನಿಂತಾರ ನೋಡ್ರಿ. ಅಪ್ಪ ಅಮ್ಮ ಮನಿಗೆ ಬರ್ತಿರೋ ಏನಂತಿರೋ? ಅಯ್ಯೋ ಸರ್, ಇಷ್ಟೊತ್ತನ ಎಷ್ಟು ತಿಳಿ ತಿಂದ್ರಂದ್ರೆ ಇವ್ರ ಬಾಯ್ ಫ್ರೆಂಡ್ ಅಂತೆ, ಇವ್ರ ಗರ್ಲ್ ಫ್ರೆಂಡ್ ಅಂತೆ, ಏನೋ ಸ್ಕ್ರಾಪ್ ಆಗಿದೆ ಅಂತೆ, ಏನೋ ಮೇಕಪ್ ಅಂತೆ. ಯಪ್ಪ, ಎಷ್ಟೆಲ್ಲ ಹೇಳಿ ತಿಳಿ ತಿಂದಿದ್ದಾರೆ ಗೊತ್ತಾನೆ ಸರ್ ಇವರು. ನನಗನ್ನಿಸ್ತಿತ್ತು ಇವರಿಬ್ರು ಬೇರೆ ಬೇರೆ ಅಂತ. ಅಯ್ಯೋ ಅಪ್ಪ ಅಮ್ಮ, ನನ್ನ ಮರ್ಯಾದೆ ತೆಗಿತಾ ಇದ್ರಲ್ಲ ಆಫೀಸ್ನವ್ರ ಮುಂದೆ, ಯಾಕೆ ಹೆಂಗ್ ಮಾಡ್ತಿದ್ದೀರಾ? ಮಗನ, ಈಗ ಮನೆಗೆ ನಡಿ, ಹಂಗ ಫೈನ್ ಕಟ್ಟು. ಅದು ಏನ್ ಮಾಡ ಗೊತ್ತ ನಿಮ್ಮಪ್ಪ? ಏನೋ ಗರ್ಲ್ ಫ್ರೆಂಡ್ ಅಂತೆ, ನನ್ನ ಬಾಯ್ ಫ್ರೆಂಡಿಗೆ ಬಂದ್ಬಿಟ್ಟು ಟಚ್ ಮಾಡೋ ಸ್ಕ್ರ್ಯಾಪ್ ಮಾಡ್ಬಿಟ್ಟಾನೆ. ಅದಕ್ಕೆ ಈ ಥರ ಮಾಡಿದ್ ನಾನು. ಮಗನ, ಅಯ್ಯೋ ನೋಡಕತ್ನಲ್ಲಪ್ಪ, ದುರ್ಗಡ್ಸಕತ್ತಾನ. ಏನಿಲ್ಲಪ್ಪ ಮಗನ, ಏನಿಲ್ಲ. ಸರ, ನೀವು ತಪ್ಪು ತಿಳ್ಕೊಂಡ್ರೆ ಪರವಾಗಿಲ್ಲರಿಪ್ಪ. ಇವ್ರಿಬ್ಬರು ಮೊದ್ಲು ಮನೆ ಕರ್ಕೊಂಡು ಹೋಗ್ರಿ. ಕೇಳಿಸ್ಕೊಂಡ್ರನಮ್ಮ? ನನ್ನ ಮುರ್ಜೆ ತೆಗ್ಯಾಕ ನೀವಿಬ್ಬರು ಸಾಕು, ಬನ್ನಿ ಹೋಗೋಣ. ಮಗನ, ಅದು ಮಗನ ನನ್ನ ರಾಣಿಗೆ. ಅಪ್ಪ, ನನ್ನ ರಾಣಿಗೆ ಏನೂ ಮಾಡಿಲ್ಲ, ಚೆನ್ನಾಗದ. ಸರ, ಮೊದ್ಲ ನಿಮ್ಮ ಅಪ್ಪ ಅಮ್ಮನ ಮೊದ್ಲು ಮನೆ ಕರ್ಕೊಂಡು ಹೋಗ್ರಿ. ನನ್ಗೇನು ತಲೆ ತಿಂದ್ರು ಅಂದ್ರ ಮೊಸರನ್ನ ಆಗ್ಬಿಡತ್ರಿಪ್ಪ. ಅದೇನೋ ಮೊಸರನ್ನದ ಗಡಿಗೆ ಅಂತಾರಲ್ರಿ, ಅದೇ ಆಗೈತೆ ನನ್ನ ತಲೆ. ಅಷ್ಟು ತಲೆ ಕೆಡಿಸಿ ಇಟ್ಟಾರ್ರಿಪ್ಪ. ಅದು ಗಾಡಿ ಏನ ಇವ್ರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ. ಅಯ್ಯೋ, ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು, ಶಿವ ಅವ್ರಿಬ್ರು ಸಂಬಂಧ ಇವ್ರಿಬ್ರು ಜಗಳ ಆಗ್ತಾರ. ನನಗೆ ಗೊತ್ತಿರಲಿಲ್ಲರಿ ಅವ್ರವ್ರ ಗಾಡಿಗೆ ಈ ಥರ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ ಹೆಸರು ಇಟ್ಕೊಂತಾರ ಅಂತ. ಮೊದ್ಲ ಮನೆ ಕರ್ಕೊಂಡು ಹೋಗ್ರಿ. ನನಗೆ ಮಾತ್ರ ಸುಸ್ತಾಗೈತಿ. 2 ದಿನ ರಜಾ ಕೊಡೋಕ್ಕಾಗುತ್ತೇನ್ರಿ ಸರ? ಸಾರಿ ಸರ್, ನಮ್ಮಪ್ಪ ಅಮ್ಮನ ಕರ್ಕೊಂಡು ಹೋಗ್ತೀನಿ. ಸರ್, ಮೊದಲು ಕರ್ಕೊಂಡೋಗಿ ಸರ್.